ಅವರ ಕಾಲಾನಂತರ ನೋಡಿ ಅವರದೇ ಪರಿಣಾಮ ಅಂತ ನನಗೆ ಈಗ ಅನಿಸೋದು. ಯಾಕೆಂದರೆ ಕೊರೋನಾ ಕಾಲಕ್ಕೆ ಭಗವದ್ಗೀತೆಯನ್ನು ಪಾಠ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ನನ್ನ ಕಲ್ಲಳ್ಳಿಯ ಮಕ್ಕಳ ಮುಂದೆ ಬಂದಾಗ ಈ ಮಕ್ಕಳು ನನ್ನನ್ನು ಹೇಳು ಅಂದರೆ ಏನು ಹೇಳೋದು ಗೊತ್ತಾಗೋದಕ್ಕೆ ಭಗವದ್ಗೀತೆ ಪುಸ್ತಕ ಇಟ್ಕೊಂಡಿದ್ದೆ ನಾನು, ಅವರದ್ದೇ ಭಗವಂತನ ನಲ್ನುಡಿ ಅನುವಾದವನ್ನು. ಅಲ್ಲಿವರೆಗೆ ಸಂಸ್ಕೃತ ಶ್ಲೋಕ ಬಿಡಿಸಿ ಗೊತ್ತಿಲ್ಲ, ಅರ್ಥ ಮಾಡುವಷ್ಟು ಸಂಸ್ಕೃತ ಅಲ್ಲ, ಅಕ್ಷರ ಬರಲ್ಲ. ಕೂತ್ಕೊಂಡು ಆ ಮಕ್ಕಳಿಗೆ ಅಪ್ಪನ ಅರ್ಥ ಓದೋದು, ಇದಿರಬಹುದು. ನನ್ನ ಹತ್ರ ಡಿಕ್ಷನರಿ ಕೂಡ ಇಲ್ಲ. ದಿನಕ್ಕೆ 3 ಶ್ಲೋಕ ಪಾಠ ಮಾಡೋಕ್ಕೆ ಶುರು ಮಾಡಿದೆ. 6 ಮಕ್ಕಳು ಕೂತ್ಕೊಂಡು ಕೇಳ್ತಿದ್ರು. ಈ 3 ಶ್ಲೋಕ ಪಾಠ ಮಾಡ್ತಾ ದಿನಕ್ಕೆ 3 ಒಂದು ಅಧ್ಯಾಯ ಆಗ್ತಾ ಬರುವಾಗ ಅದು ಯಾವುದೋ ಕಾರಣಕ್ಕೆ ಅಪ್ಪ ಹೇಗಿದ್ದಾರೆ ಅಂತ ಅವ್ರಿಗೆ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದಾಗ ಅಪ್ಪ ಕೊರೋನಾ ಕಾಲ ಆದ್ದರಿಂದ ಪರಸ್ಪರ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲದ ಒಂದು ಸಂದರ್ಭ. ನೀನು ಚೆನ್ನಾಗಿದೆಯಲ್ಲ, ನಾನು ಚೆನ್ನಾಗಿದ್ದೀನಿ, ಎಲ್ಲ ಮಾತು ಆದಮೇಲೆ ಅಪ್ಪ ಹೀಗೊಂದು ನಡೀತಿದೆ. ನಾನು ಅನಿವಾರ್ಯ ಕಾರಣವಾಗಿ ಸಂಸ್ಕೃತವೇ ಗೊತ್ತಿಲ್ಲದಿದ್ದರೂ ಕೂಡ ಮಕ್ಕಳ ಸಮಯವನ್ನು ಹೇಗಾದರೂ ಮಾಡಿ ಕಳಿಬೇಕಲ್ಲ ಅವರಿಗಾಗಿ ನಾನೀಗ ಭಗವದ್ಗೀತೆ ಹೇಳೋಕ್ಕೆ ಶುರು ಮಾಡಿದ್ದೇನೆ ಮತ್ತು ಹೀಗೀಗ ಅರ್ಥ ಮಾಡಿಸ್ತಿದ್ದೀನಿ. ಅದಕ್ಕೆ ನಾನು ಭಾವಿಸುವುದು ನಿಮ್ಮ ಅನುವಾದವನ್ನು. ಬಟ್ ನನಗೆ ತಪ್ಪೋ ಸರಿಯೋ ಗೊತ್ತಿಲ್ಲದೆ ಹೇಳ್ತೇನೆ. ಹೇಳುವಾಗ ನನ್ನ ಒಳಗೆ ಹೇಳ್ತದೆ ಇದು ಸರಿಯಲ್ಲ, ಇದು ಸರಿ. ನನ್ನ ಒಳಗಿನ ಆ ಆದೇಶಕ್ಕನುಗುಣವಾಗಿ ಅರ್ಥ ಹೇಳ್ತೇನೆ ಹೊರತು ಒಂದು ಡಿಕ್ಷನರಿ ನೋಡಿ ಇಷ್ಟರವರೆಗೆ ಮಾಡಿಲ್ಲಪ್ಪ. ನಮ್ಮ ಅಪ್ಪ ತಕ್ಷಣ ಏನು ಹೇಳಬೇಕು ಅಲ್ಲಿಂದ ಫೋನ್ನಲ್ಲಿ, ನೀನು ಇದನ್ನು ಹೀಗೆ ಮುಂದುವರಿಸು, ನಿನಗೆ ಇನ್ನು ಮುಂದೆ ಸಂಸ್ಕೃತ ಕೂಡ ಒಲಿಯುತ್ತದೆ. ನೋಡಿ, ನಾನು ಈಗ ಭಾವಿಸೋದು ಆ ದಿವಸ ಅವರ ಧ್ವನಿಯ ಮೂಲಕ ತನ್ನ ಶಕ್ತಿಯನ್ನು ದಾಟಿಸಿರಬೇಕು. ಇಲ್ಲದೆ ಹೋದರೆ ನನಗೆ ಈಗ ಅರ್ಥ ಆಗುವ, ಆಗ ಏನೂ ಅರ್ಥ ಆಗದೆ ಈಗ ಅರ್ಥ ಆಗುವ ರೀತಿ, ಯಾವ ಸಂಸ್ಕೃತ ಶ್ಲೋಕವನ್ನು ಕೊಟ್ಟರೂ ಪದಭೇದ ವ್ಯತ್ಯಾಸ ಮಾಡದೆ ತಪ್ಪು ದೋಷಗಳಿಲ್ಲದೆ ಓದಲಿಕ್ಕಾಗುವ ಸ್ಥಿತಿ, ಇದೆಲ್ಲವನ್ನು ಅವಲೋಕನ ಮಾಡುವಾಗ ಅನಿಸುತ್ತೆ ಒಬ್ಬ ವ್ಯಕ್ತಿ ದೂರದಿಂದ ಧ್ವನಿಯ ಮೂಲಕ ಕೂಡ ದಾಟಿಸ್ತಾನೆ. ಹೀಗೊಂದು ಆಶೀರ್ವಾದ ಮಾಡಿದ್ರ ಪರಿಣಾಮ ನನಗೆ ಈಗ ಏನಾಗ್ತಿದೆ ಅಂದರೆ, ನಾನು ಮಹಾಭಾರತದ ಎಷ್ಟೋ ಸಂಗತಿಗಳನ್ನು, ರಾಮಾಯಣದ ಕೆಲವು ಪ್ರಶ್ನೆಗಳನ್ನು, ಭಗವದ್ಗೀತೆಗೆ ಬರುವಾಗ ಕೆಲವು ಶ್ಲೋಕಾರ್ಥಗಳನ್ನು, ಇನ್ಯಾವುದೋ ಇಂಟರ್ಪ್ರಿಟೇಷನ್ನ ಸಂದರ್ಭಗಳು ಬಂದಾಗ ಕೃಷ್ಣನ ವಿಷಯದಲ್ಲಿ ನನಗೆ ತಕ್ಷಣ ಶ್ರೀಮದ್ ಭಾಗವತ ಮಾತಾಡುವಾಗ ಇದು ಹೀಗಲ್ಲ ಅರ್ಥ, ಅಪ್ಪ ತಪ್ಪು ಹೇಳಿದ್ದಾರೆ ಅನ್ನುವ ಎಷ್ಟೋ ಕಾಂಟೆಕ್ಸ್ಟ್ಗಳು ಬಂದಿವೆ ನನಗೆ. ಅಪ್ಪ ತಪ್ಪು ಹೇಳಿದ್ದಾರೆ ಅಂತ ಹೇಳುವಾಗ ಸರಿಯಾದದ್ದೊಂದು ಹೇಳಬೇಕಲ್ಲ, ಅದು ನನ್ನ ಒಳಗೊಂದು ಹೊಳಿತಿತ್ತು. ಇದು ಸರಿಯಾದದ್ದು, ನಮ್ಮ ಅಪ್ಪ ಹೇಳಿದ್ದು ಸರಿಯಲ್ಲ ಅಂತ. ನಾನು ಇವತ್ತು ವೇದಿಕೆಯಲ್ಲಿ ಅಪ್ಪ ಹೀಗೆ ಹೇಳಿದ್ದಾರೆ, ನನಗೆ ನನ್ನ ಭಿನ್ನಾಭಿಪ್ರಾಯಗಳಿವೆ, ನಾನು ಅದನ್ನು ಒಪ್ಪೋದಿಲ್ಲ, ನನಗೆ ಹೀಗೆ ಕಾಣ್ತದೆ ಅಂತ ಹೇಳ್ತೇನೆ. ಆಗ ಒಳಗೊಳಗೆ ಅನ್ನಿಸ್ತದೆ, ಅಪ್ಪ ಪಕ್ಕಕ್ಕಿದ್ದಿದ್ರೆ, ಅಪ್ಪ ಇದು ಹೌದಪ್ಪ ನನಗೆ ಹೀಗೆ ಅನ್ನಿಸ್ತದೆ, ನೀವು ಇದು ಹೇಳಿದ್ದು ಸರಿಯಲ್ಲ ಅನ್ನಿಸ್ತದೆ, ನನಗೆ ಹೀಗೆ ಅನ್ನಿಸೋದು ತಪ್ಪ ಅಥವಾ ನೀವು ಹೇಳಿದ್ದು ಸರಿಯಾ? ಅವರು ಎಷ್ಟು ಮುಕ್ತರಿರ್ತಿದ್ರು ಅಂದರೆ ಖಂಡಿತಕ್ಕೂ ಕೂಡ ನನ್ನ ಅಪ್ಪ ನನಗೆ ಹೇಳ್ತಿದ್ರು, ಮಗಳೇ ನನ್ನ ಅರ್ಥಕ್ಕಿಂತ ನಿನ್ನ ಅರ್ಥ ಚೆನ್ನಾಗಿದೆ ಹೇಳುವಷ್ಟು ದೊಡ್ಡವರು ಅವರು. ಅಥವಾ ಒಂದು ವೇಳೆ ಅವರ ಅರ್ಥಕ್ಕಿಂತ ಭಿನ್ನವಾದ ನನ್ನ ಅರ್ಥವನ್ನು, ಮಗಳೇ ಇದನ್ನು ಹೇಳು, ಏನು ತಪ್ಪು, ನನ್ನ ಅರ್ಥದ ಹಾಗೆ ನಿನ್ನ ಅರ್ಥ, ವೇದಕ್ಕೆ ಒಂದೇ ಅರ್ಥ ಇಲ್ಲ ಮಗಳೇ. ನನ್ನ ಹತ್ರ ಅವರೇ ಹೇಳಿದ್ದು ಒಂದು ದಿನ, ವೇದಕ್ಕೆ ಒಂದೇ ಅರ್ಥ ಇಲ್ಲ ಮಗಳೇ, ಯಾರು ಅದನ್ನು ಹೇಗೆ ಅರ್ಥೈಸುವಾಗ ಅದು ಅವರಿಗೆ ಹೇಗೆ ತೆರೆಯುತ್ತದಲ್ಲ ಅದು ವೇದ. ಆದ್ದರಿಂದ ವೇದ ಇದೆ ಅಂತ ಅದಕ್ಕೆ ಖಚಿತವಾಗಿ ವ್ಯಾಖ್ಯಾನ ಮಾಡಿ ಇದನ್ನು ಬಿಟ್ಟು ಇನ್ನೊಂದು ಅರ್ಥ ಹೇಳಬಾರ್ದು ಅನ್ನುವನು ವೇದವನ್ನೇ ತಿಳಿದಿಲ್ಲ ಅಂತ ಹೇಳಿದರು ಅವರು. ಹಾಗಾಗಿ ಅಪ್ಪ ಬಹಳ ನಾನು ಮಿಸ್ ಮಾಡೋದು ಇಂಥ ಸಂದರ್ಭಗಳಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.